Hi guys, welcome back to my YouTube channel. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಬೆಳಿಗ್ಗೆಗೆ ಎಲ್ಲ ದೋಸೆ ಅವರೆಕಾಳು ಗೊಜ್ಜು ಪ್ರಿಪೇರ್ ಮಾಡಿಬಿಟ್ರೆ ಬೆಳಿಗ್ಗೆಗೆ ಇವಾಗೆಲ್ಲ ಪ್ರಿಪೇರ್ ಮಾಡಿಕೊಂಡ್ರೆ ಬೆಳಿಗ್ಗೆಗೆ ನಮಗೆ ಆರಾಮ್ ಅನ್ಸೋದು ಕೆಲಸ. ಹಾಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಗೈಸ್. ಐಡಿಯಾಗಳಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮಗೆ ಗೊತ್ತಿರೋ ಹಾಗೆ ಇದನ್ನ ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಹಿಂಗೆ ಅಂಟಿಸ್ಕೊಳ್ತಾ ಇದ್ವಿ ಫೇಸ್ಗೆ, ಅದೆಲ್ಲ ಇವಾಗ ಮೆಮೊರಿ ಆಗುತ್ತೆ. ಇವಾಗೆಲ್ಲ ಅದೆಲ್ಲ ಬಿಟ್ಬಿಟ್ಟಿದ್ದೀವಿ, ಫೋನ್ ಬಂದಮೇಲೆ ಅದೆಲ್ಲ ಇಲ್ವೇ ಇಲ್ಲ ಬಿಡಿ. ಇಲ್ಲಿ ಎಲ್ಲ ಟೊಮೊಟೊ ಗೊಜ್ಜಿಗೆ ರೆಡಿ ಮಾಡ್ಕೊತಾ ಇರೋದು. ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಹಾಗೆ ಕರಿಬೇವು, ಈರುಳ್ಳಿ ಇದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಎಷ್ಟೊತ್ತಾದರೂ ಟೀ ಕುಡಿದೇ ಅಂತೂ ಇರೋಕ್ಕಾಗಲ್ಲ, ಕುಡಿಲೇಬೇಕು. ನನ್ನ ಮೇಲೆ ಆಣೆ ಇಟ್ಟಳು. ಸೊ ಇವಾಗ ಅಡುಗೆನ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ವಲ್ಪ ಎಣ್ಣೆ ಹಾಕೋಣ. ಅದು ನಾವು ನೀರು ಹಾಕಿ ತೊಳೆದಿರ್ತೀವಲ್ವ, ಅದು ನೀರು ಸ್ವಲ್ಪ ಎಲ್ಲ ಡ್ರೈ ಆಗಬೇಕು. ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಬಾತು ಇಲ್ಲ ಚಪಾತಿ ಬರೀ ಇದೆ ಈ ಮನೆಯಲ್ಲಿ. ಬಂದಾಗಿಂದ ಒಂದು ಬಾತ್ನ ಒಂದು 10-20 ಸಲನೇ ಮಾಡ್ಬಿಟ್ಟಿದ್ದಾರೆ ಅನ್ಸುತ್ತೆ ಬಾತು. ಗೈಸ್ ಯಾವ್ದು ಬೇಕಾಗುತ್ತೆ ಅದನ್ನೇ ಮಾಡಬೇಕು. ಬರೀ ಡೌಗಳು ಇವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಮಕ್ಳಿಗೆ ಇಷ್ಟ ಆಗಲ್ಲ, ಅವ್ರಿಗೆ ಇಷ್ಟ ಇಲ್ಲ ಇವ್ರಿಗೆ ಇಷ್ಟ ಆಗಲ್ಲ. ಆ ತರ ನಮಗೆ ಏನ್ ಮಾಡಕ್ಕಾಗುತ್ತೆ, ಎಲ್ಲರಿಗೂ ಒಂಥರ ಮಾಡಕ್ಕೆ ನಮಗೆ ಬೇಜಾರಾಗಿದ್ರು. ಹೋಟ್ಲಲ್ಲಿ ಬಿಟ್ಬಿಟ್ಟಿದ್ದೇನೆ ಆಲ್ರೆಡಿ, ತಿಂತಾ ಇದ್ದೆ ಹೋಟ್ಲಲ್ಲಿ. ನಾನು ಏನಾರ ಮಾಡಕ್ಕಾಗಲ್ಲ ಅಂದ್ರೆ ಸಾಕು ಹೋಟ್ಲಲ್ಲಿ ತಿಂತಾ ಇದ್ದ. ಈ ನಡುವೆ ಹೋಟ್ಲು ಬಿಟ್ಬಿಟ್ಟಿದ್ದೇನೆ, ಮನೆಯೇ ಮಾಡು ಅಂತ ಹಿಡ್ಕೊಂತ ಇದ್ದೆ. ಇವಾಗ ನೀರೆಲ್ಲ ಡ್ರೈ ಆಗಿದೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಿದ್ಯಾ, ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸೊ ಆಲ್ರೆಡಿ ನಂದು ಬರೀ ಬ್ಲಾಗಲ್ಲೆಲ್ಲ ಕುಕ್ಕಿಂಗ್ ವಿಡಿಯೋನೇ ಆಗಿದೆ. ನೋಡೋಣ ನೆಕ್ಸ್ಟ್ ಯಾವ ಥರ ವೀಡಿಯೋ ಮಾಡ್ಬೇಕನ್ನೋದನ್ನ. ಟೊಮೊಟೊ ಗೊಜ್ಜಿಗೆ ರೆಡಿ ಮಾಡ್ಕೊತಿದ್ದಾರೆ, ಅದನ್ನು ಕ್ಯಾಪ್ಚರ್ ಮಾಡ್ತೀನಿ ಆದಷ್ಟು. ಇದು ಇನ್ನೂ ಫ್ರೈ ಆಗಲಿಕ್ಕೆ ಇನ್ನೂ ಬೇಕು. ಮತ್ತು ನಾನು ಡ್ಯೂಟಿ ಹೊರಟೋಗ್ಬಿಟ್ರೆ ನನಗೂ ಬ್ಯುಸಿ ಆಗಿರ್ತೀನಿ, ನಾನು ಎಡಿಟ್ ಎಲ್ಲ ಮಾಡೋದಕ್ಕೆ ಟೈಮ್ ಸಿಗೋದೇ ಇಲ್ಲ. ಸೊ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಎಲ್ಲ ಸೀದೋಗ್ಬಿಡುತ್ತೆ, ಆಮೇಲೆ ಬೈಸ್ಕೋಬೇಕಾಗುತ್ತೆ, ನಾನೇ ತಿನ್ನಬೇಕಾಗುತ್ತೆ ಆಮೇಲೆ ಇದನ್ನೆಲ್ಲ. ಸೊ ಎರಡೂ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೀನಿ. ಈ ಕಡೆ ಟೊಮೊಟೊ ಗೊಜ್ಜಿಗೆ ರೆಡಿ ಮಾಡ್ಕೊತಾ ಇರೋದು. ಸ್ವಲ್ಪ ಸಾಸಿವೆ, ಸ್ವಲ್ಪ ಆಯಿಲ್, ಅದು ಸ್ವಲ್ಪ ಎಣ್ಣೆ ಕಾಯಬೇಕು. ಅದಾದ ನಂತರ ಏನೇನು ಹಾಕ್ತಾರೆ ಅನ್ನೋದನ್ನ ಕ್ಯಾಪ್ಚರ್ ಮಾಡ್ತೀನಿ. ಸ್ವಲ್ಪ ಈರುಳ್ಳಿನ ಹಾಕ್ಕೊಳ್ಳಿ. ಸೊ ಆ ಕಡೆ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಫ್ರೈ ಮಾಡಿ ಅದನ್ನು ಫ್ರೈ ಮಾಡ್ತೀನಿ. ಇದು ಟೊಮೊಟೊ ಗೊಜ್ಜು ನಮ್ಮ ಅಣ್ಣಂಗೆ, ಇದು ಬೆಂಡೆಕಾಯಿ ಪಲ್ಯ ನಮಗೆ. ಸೊ ಇದು ಬೆಂಡೆಕಾಯಿ ಹುರಿದಾಗಿದೆ, ಇದು ಒಂದು ಕಂಟೈನರ್ಗೆ ಹಾಕ್ಕೊಳ್ಳೋಣ. ಇಲ್ಲಿ ಟೊಮೊಟೊ ಗೊಜ್ಜಿಗೆ ಸಾಸಿವೆ ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಉಪ್ಪನ್ನ ಹಾಕಿ ಕರ್ಬೇವಿನ ಸೊಪ್ಪು ನೋಡಿ, ಅದು ಮಾಡಿ ಇದು ಮಾಡು ಅಂತಾರೆ ನಮ್ಮಮ್ಮ. ಬರೀ ಇಂಥದೆಯ. ಬೆಂಡೆಕಾಯಿನ ಒಂದು ತಟ್ಟೆಗೆ ಹಾಕೊಳ್ಳಿ ಅಥವಾ ಒಂದು ಕಂಟೈನರ್ ಇದ್ದರೆ ಹಾಕೊಳ್ಳಿ. ಇವಾಗ ಇದು ಚೆನ್ನಾಗಿ ಬ್ರೌನಿಷ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಸೊ ಫ್ರೈ ಮಾಡ್ಕೊಳ್ಳೋಣ. ಇವತ್ತು ನಾನು ವೀಕ್ ಆಫ್ ಅಂದ್ಕೊಂಡು ರೆಸ್ಟ್ ಮಾಡೋಣ ಅಂದ್ಕೊಂಡೆ. ರೆಸ್ಟ್ ಅಂತೂ ಆಗೋದೇ ಇಲ್ಲ, ವಾರಕ್ಕೊಂದ್ಸಲ ಮನೆ ಫುಲ್ ಕ್ಲೀನಿಂಗ್ ಇರುತ್ತೆ. ಹಾಗೆ ಪಾತ್ರೆ ಎಷ್ಟು ಬೆಳಗಿದ್ರು ಮತ್ತೆ ಅಷ್ಟು ಇದೆ ಪಾತ್ರೆ. ಬೆಳಗ್ಗೆನೇ ನಾನೇನು ಮಾಡಲ್ಲ, ನಮ್ಮಮ್ಮನೇ ಮಾಡ್ಕೊಳ್ಳೋದು. ಯಾರು ಮಾಡ್ತಾರೆ ಡೈಲಿ ಫ್ರೆಂಡ್ಸ್. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ, ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಈ ವಾಸನೆ ಹೋಗೋವರೆಗೂ ಸ್ವಲ್ಪ ಹಾಗೇನೆ ಫ್ರೈ ಮಾಡ್ಕೋತಾನೆ ಇರಬೇಕು, ಇಲ್ಲಾಂದ್ರೆ ಅದು ಹಸಿ ಸ್ಮೆಲ್ಲೇ ಬರುತ್ತೆ. ನನಗೂ ಅಡುಗೆ ಮಾಡೋಕ್ಕೆ ಬರುತ್ತೆ, ಆದರೆ ಮಾಡಲ್ಲ. ಮಾಡಿದ್ರು ಯಾರೂ ತಿನ್ನಲ್ಲ ಫ್ರೆಂಡ್ಸ್. ಅದು
ಅದಕ್ಕೆ ನಾನು ಮಾಡಲ್ಲ. ಸೊ ಎಲ್ಲರೂ ಮನೆಯಲ್ಲೇ ಮಾಡೋ ಅಂಥದ್ದೇ ಇದು ಏನು ಕುಕ್ಕಿಂಗ್ ಬ್ಲಾಗ್ದು ವಿಡಿಯೋ ಅಂತ ಏನಲ್ಲ, ಒಂದು ರ್ಯಾಂಡಮ್ ಬ್ಲಾಗ್ ಆಗಿರುತ್ತೆ ಅಷ್ಟೇ ಇದು. ಸೊ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಬೆಂಡೆಕಾಯಿ ಪಲ್ಯಗೆ. ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಎರಡೂ ಹಾಕ್ಕೊಂಡಿದ್ದಾರೆ ಒಟ್ಟಿಗೆ. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಕಡೆ ಸ್ವಲ್ಪ ಈರುಳ್ಳಿ ಬೆಂಡೆಕಾಯಿಗೆ ಒಟ್ಟಿಗೆ ಅಡುಗೆ ಮಾಡ್ತಾ ಇದ್ದೀವಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋಬೇಕು. ಅರಿಶಿನ ಹಾಕೊಳ್ಳೋಣ. ಅರಿಶಿನ ಹಾಕ್ಬೇಕಂತೆ ಇಲ್ಲಿ ಯಾವ ಡಬ್ಬ ಹುಡ್ಕೋದು ಅಂತಲೇ ಕನ್ಫ್ಯೂಸು. ಇಲ್ಲಿ ಕಾಫಿ ಪುಡಿ ಸಿಕ್ತು, ಅದು ಹಾಕ್ಬಿಡ್ಲಾ ಫ್ರೆಂಡ್ಸ್? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾನು ಅರಿಶಿನ ಹುಡ್ಕೋಷ್ಟರಲ್ಲಿ ಇದೆಲ್ಲ ಸೀದೋಗ್ಬಿಡುತ್ತೆ ಮನೆ. ಅದಕ್ಕೆ ನಾನು ಹೇಳಿದೆ ಮೀಶೋಲ್ಲಿ ಬಂದಷ್ಟು ಆರ್ಡ್ರ್ ಮಾಡ್ತೀನಿ ತರಿಸ್ಕೊಳ್ಳೋದಾದ್ರೆ ಇದಕ್ಕೆ ಸ್ವಲ್ಪ ಅರಿಶಿನ, ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ರುಚಿ, ಇದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಚಿಕನ್ ಮಸಾಲ, ಗರಂ ಮಸಾಲ, ಧನಿಯಾ ಪುಡಿ, ಹಾಗೆ ಚಿಲ್ಲಿ ಪೌಡರು ಹಾಕ್ಕೊಳ್ಳಿ. ನಿಮಗೆ ಖಾರ ಎಷ್ಟು ಬೇಕು ಅಷ್ಟಕ್ಕೆ ಹಾಕ್ಕೊಳ್ಳಿ. ನಮ್ಮನೇಲಿ ಯಾರು ಜಾಸ್ತಿ ಖಾರ ತಿನ್ನಲ್ಲ, ಕಮ್ಮಿ. ನಮ್ಮನೇಲೆಲ್ಲ ಮೀಡಿಯಮ್ ಆಗಿ ಖಾರ ತಿನ್ನಲ್ಲ, ಜಾಸ್ತಿ ಯಾರು ಖಾರ ತಿನ್ನಲ್ಲ. ಖಾರ ಮಾಡೋದಂತ ಅದೆಲ್ಲ ಇದ್ಬಿಡುತ್ತೆ ತಿನ್ನೋದೇ. ಅದಕ್ಕೂ ಸೇಮ್ ಮಸಾಲನೇ, ಗರಂ ಮಸಾಲ ಹಾಗೆ ಚಿಕನ್ ಮಸಾಲ, ಧನಿಯಾ ಪುಡಿ, ಚಿಲ್ಲಿ ಪೌಡರ್, ಕೊತ್ತಂಬರಿ ಸೊಪ್ಪು. ಹಾಗೆ ಇದು ಸ್ವಲ್ಪ ಹಾಕೊಂಡ್ಮೇಲೆ ಸ್ವಲ್ಪ ಹಂಗೆ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಬೆಂಡೆಕಾಯಿ ಪಲ್ಯಗೆ ಸ್ವಲ್ಪ ಟೊಮೊಟೊ ಪೇಸ್ಟ್ನ ಹಾಕ್ಕೋಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಕಟ್ ಮಾಡ್ಕೊಂಡಂಥ ಬೆಂಡೆಕಾಯನ್ನ ಆ್ಯಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಡಿ. ಇವಾಗ ಟೊಮೊಟೊ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಕುದಿ ಬರಬೇಕು. ಕುದಿ ಬರೋವರೆಗೂ ಆಮೇಲೆ ಸ್ವಲ್ಪ ಉಪ್ಪೆಲ್ಲ ಕರೆಕ್ಟ್ ಇದೆಯಾ, ಖಾರ ಕರೆಕ್ಟ್ ಇದೆಯಾ ನೋಡ್ಕೋಬೋದು. ಒಂದು ಕುದಿ ಬಂದಮೇಲೆ ಗೊತ್ತಾಗುತ್ತೆ. ಬೆಂಡೆಕಾಯಿ ಪಲ್ಯಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀವಿ. ಸೊ ಬೆಂಡೆಕಾಯಿಗೆ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಬೇಕು, ಅದು ಬೇಯಬೇಕಲ್ವಾ. ಅದಕ್ಕೆ ಟಿ ವಿ ಸುಮ್ಮನೆ ಆನ್ ಮಾಡಿಬಿಟ್ಟಿದ್ದೀವಿ. ಇಬ್ಬರು ನೋಡ್ತಿಲ್ಲ, ಇಬ್ಬರು ಅಡುಗೆ ಮನೆಗೆ ಸೇರ್ಕೊಂಡಿದ್ದೀವಿ. ಸೊ ಇವಾಗ ಇದೆಲ್ಲ ಕ್ಲೀನ್ ಮಾಡಿಬಿಟ್ರೆ ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಚಪಾತಿ ರೆಡಿ ಮಾಡ್ತಾರೆ.